ಸೊ ನಾನು ಇಷ್ಟು ಬ್ರಷ್ಗಳನ್ನು, ಇದಕ್ಕಿಂತ ಇನ್ನೂ ಇದೆ. ಸೊ ಇಷ್ಟೆಲ್ಲ ಬ್ರಷ್ಗಳನ್ನು ಹಾಗೂ 3 ಪಫ್ಗಳನ್ನು, ಪೌಡರ್ ಪಫ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದೆಲ್ಲ ಕ್ಲೀನ್ ಬ್ರಷಸ್ ನೀವು ನೋಡ್ತಾ ಇರೋದಾಯ್ತಾ. ಹೇಗೆ ಕ್ಲೀನ್ ಮಾಡಿದೆ, ಅದನ್ನ ನೀವು ಹೇಗೆ ಕ್ಲೀನ್ ಮಾಡ್ಬೋದು, ಏನೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ನೋಡ್ಬೇಕಿದ್ರೆ ನನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಡಿಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾನು ಹೇಗೆ ಬ್ರಷಸ್ ಅನ್ನ ಕ್ಲೀನ್ ಮಾಡ್ತೀನಿ ಅದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಫಸ್ಟಿಗೆ ಇಲ್ಲಿ ನನ್ನ ಹತ್ರ ಇಷ್ಟೊಂದು ಬ್ರಷ್ಗಳಿವೆ ಅಂಡ್ 3 ಸ್ಪಂಜಸ್ಗಳಿವೆ. ಎಷ್ಟೊಂದು ಕೊಳೆ ಆಗಿದೆ, ಎಷ್ಟೊಂದು ಅದರಲ್ಲಿ ಫೌಂಡೇಶನ್ ಹಾಗೂ ಪೌಡರ್ ಪ್ರಾಡಕ್ಟ್ಸ್ಗಳಿದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನಾನೀಗ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ನಾನಿಲ್ಲಿ ಒಂದು ವೈಡ್ ಮೌತ್ ಇದ್ದು ಮಗ್ಗನ ತಗೊಳ್ತಿದ್ದೀನಿ, ಬ್ರಷಸ್ ಅನ್ನ ಎಲ್ಲ ಅದರ ಒಳಗೆ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ. ಅಂಡ್ ಈ ಮಗ್ಗಲ್ಲಿ ನಾನು ಈ ಮಗ್ಗಿನ ಅರ್ಧದಷ್ಟು ಬರುವಷ್ಟು ನೀರನ್ನ ತಗೊಳ್ತಿದ್ದೀನಿ. ನಾನು ಇಲ್ಲಿ ಬ್ರಷಸ್ ಅನ್ನು ಕ್ಲೀನ್ ಮಾಡ್ಲಿಕ್ಕೆ ನನ್ನ ಶಾಂಪೂ ಅನ್ನ, ನಾನು ಯಾವುದು ನನ್ನ ಹೇರಿಗೆ ಹಚ್ತೀನೋ ಅದೇ ಶಾಂಪೂ ಅನ್ನ, ಪ್ಲಸ್ ನಾನಿಲ್ಲಿ ಸ್ವಲ್ಪ ಮೈಸೆಲರ್ ವಾಟರ್ ಅನ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಬೇಕಾದ್ರೆ ಬೇರೆ ಬೇರೆ ರೀತಿಯ ಸೊಲ್ಯೂಷನ್ಸ್ ಗಳನ್ನ ಯೂಸ್ ಮಾಡ್ಬೋದು. ಕೆಲವರು ವಿನೆಗರ್ ಹಾಕಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ಆ ತರ ಕೂಡ ವಿನೆಗರ್ ಹಾಕಿ ಮತ್ತೊಂದು ಹ್ಯಾಂಡ್ ವಾಶ್ ಹಾಕಿ ಎಲ್ಲ ಯೂಸ್ ಮಾಡ್ತಾರೆ. ನಾನು ಹ್ಯಾಂಡ್ ವಾಶ್ಗಿಂತ ನನ್ನ ಶಾಂಪೂ ಪ್ರಿಫರ್ ಮಾಡ್ತೀನಿ. ಶಾಂಪೂ ಇಂದ ನಾನು ನನ್ನ ಬ್ರಷಸ್ ಗಳನ್ನ ಈಗ ತೊಳಿಲಿಕ್ಕೆ ಹೋಗ್ತೀನಿ. ಅರ್ಧ ಮಗ್ ನೀರಿಗೆ ನಾನು 2 ಕಾಯಿನ್ ಅಷ್ಟು ಶಾಂಪೂ ಅನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೂ ನನ್ನ ಹತ್ರದಲ್ಲಿ ಸ್ವಲ್ಪನೇ ಗಾರ್ನಿಯರ್ ಅವರದ್ದು ಮೈಸೆಲರ್ ವಾಟರ್ ಉಳಿದಿತ್ತು, ಅದನ್ನೆಲ್ಲ ನಾನು ಈ ನೀರಿಗೆ ಹಾಕಿಬಿಡ್ತೀನಿ. ನಾವು ಬ್ರಷ್ ಕ್ಲೀನ್ ಮಾಡ್ಲಿಕ್ಕೆ ಈ ತರ ಕ್ಲೆನ್ಸಿಂಗ್ ಪ್ಯಾಡ್ಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಇಲ್ಲ ಆನ್ಲೈನ್ ಅಲ್ಲಿ, ನಿಮ್ಗೆ ಬೇಕಾದ್ರೆ ತರಿಸ್ಬೋದು. ಇದಕ್ಕಿಂತ ಇನ್ನೊಂದು ಸಿಗುತ್ತೆ ಆಯ್ತಾ, ಅದು ನನಗೆ ಆಕ್ಚುಲಿ ಇಷ್ಟ ಆಯ್ತು, ಬಟ್ ಅದ ನಂತರ ಇಲ್ಲ, ನಂತರ ಇದು ಚಿಕ್ಕದಿರೋದು. ಅದೊಂದು ಮ್ಯಾಟ್ ತರ ಬರುತ್ತೆ ಅಂಡ್ ಅದನ್ನ ನೀವು ನಿಮ್ಮ ಸಿಂಕಿಗೆ ಅದು ಪ್ಲೇಸ್ ಮಾಡ್ಬೋದು, ಅಂದ್ರೆ ಸ್ಟಿಕ್ ಮಾಡಿ ಇಡ್ಬೋದು. ಸೊ ಅದನ್ನ ತಗೊಂಡ್ರೆ ಇನ್ನೂ ಯೂಸ್ಫುಲ್ ಆಗಿರುತ್ತೆ. ಅದೊಂದು ಸ್ವಲ್ಪ ಸೈಜ್ ಅಲ್ಲಿ ಕೂಡ ದೊಡ್ಡದಿರುತ್ತೆ, ಬಟ್ ನನ್ನ ಹತ್ರ ಇದೇ ಇರೋದು, ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗೆ ಈಗ ನೋಡಿ ನಾನು ಹೇಗೆ ಬ್ರಷಸ್ ಅನ್ನು ಕ್ಲೀನ್ ಮಾಡ್ತೀನಿ ಅಂತ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಎಲ್ಲಾ ಬ್ರಷಸ್ ಅನ್ನ ದೊಡ್ಡದಿಂದ ಹಿಡಿದು ಚಿಕ್ಕ ಬ್ರಷಸ್ ಗಳನ್ನ ಈ ಏನ್ ಲಿಕ್ವಿಡ್ ಮಾಡಿದ್ದೀನಲ್ಲ ನಾನು ಅದ್ರೊಳಗೆ ನಾನೆಲ್ಲ ಹಾಕ್ತಿದ್ದೀನಿ. ಸೊ ಈ ಸೋಪಿದು ಮಿಕ್ಸ್ಚರ್ ಅದರಲ್ಲಿ ಸ್ವಲ್ಪ ನೆನಿಲಿ ಈ ಬ್ರಷ್ಗಳು ಅಂತ. ಸೊ ಫಸ್ಟಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಫೌಂಡೇಶನ್ ಬ್ರಷ್ಗಳು ಹಾಗೂ ನನ್ನ ಬ್ಲಷ್ ಬ್ರಷ್ಗಳು, ಪೌಡರ್ ಬ್ರಷ್ಗಳು ಯಾವುದೆಲ್ಲ ದೊಡ್ಡ ಸೈಜಲ್ಲಿ ಇದೆಲ್ಲ ಅದನ್ನು ಫಸ್ಟಿಗೆ ಹಾಕಿ ಸ್ವಲ್ಪ ನೆನೆಲಿಕ್ಕೆ ಇಡ್ತೀನಿ. ಹಾಗೆ ನಾನೀಗ ಎಲ್ಲ ಬ್ರಷಸ್ ಅನ್ನು ನೆನೆಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ನನ್ನ ಫೌಂಡೇಶನ್ ಬ್ರಷ್ಗಳು, ಯಾವುದೆಲ್ಲ ನಾನು ಕ್ರೀಮ್ ಪ್ರಾಡಕ್ಟ್ಸ್ಗಳನ್ನು ಹಚ್ತೀನಿ, ಫೌಂಡೇಶನ್ ಬ್ರಷ್ಗಳು, ಕನ್ಸೀಲರ್ ಬ್ರಷ್ಗಳು ಹಾಗೂ ದೊಡ್ಡ ಬ್ರಷ್ಗಳು, ಪೌಡರ್ ಬ್ರಷ್ಗಳು, ಇದನ್ನೆಲ್ಲ ನಾನು ಫಸ್ಟ್ ತೊಳಿತೀನಿ ಆಯಿತಾ. ಯಾಕಂದರೆ ಕ್ರೀಮ್ ಪ್ರಾಡಕ್ಟ್ಸ್ಗಳು ನಾವು ಯಾವ ಬ್ರಷಲ್ಲಿ ಯೂಸ್ ಮಾಡ್ತೀವಿ ಅದರಲ್ಲಿ ಜಾಸ್ತಿಯಾಗಿ ಪ್ರಾಡಕ್ಟ್ಗಳಿರ್ತವೆ, ಯಾಕಂದರೆ ಜಾಸ್ತಿ ಆ ಬ್ರಷ್ಗಳು ಪ್ರಾಡಕ್ಟನ್ನು ಹೀರ್ಕೊಳ್ತವೆ. ಸೊ ಅದಕ್ಕೋಸ್ಕರ ಆ ಬ್ರಷಸ್ಗಳನ್ನು ನಾನು ಫಸ್ಟಿಗೆ ತೊಳಿತೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟಿಗೆ ನನ್ನ ಫೌಂಡೇಶನ್ ಬ್ರಷನ್ನು ಹಿಡ್ಕೊಂಡು ಆ ಕ್ಲೆನ್ಸಿಂಗ್ ಪ್ಯಾಡಿಗೆ ಚೆನ್ನಾಗಿ ಉಜ್ತಾ ಇದ್ದೀನಿ. ಬಟ್ ನೀವು ನೋಟಿಸ್ ಮಾಡ್ತಾ ಇರ್ಬೋದು ನೀರಲ್ಲಿ ಕೂಡ ಎಷ್ಟೊಂದು ಡರ್ಟ್ ಇತ್ತು, ಎಷ್ಟೊಂದು ಫೌಂಡೇಶನ್ ಅಥವಾ ಪೌಡರ್ ಪ್ರಾಡಕ್ಟ್ಸ್ಗಳದ್ದು ರೆಸಿಡ್ಯೂ ಇತ್ತು ಅಂತ. ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಫೌಂಡೇಶನ್ ಬ್ರಷ್ ಅನ್ನ, ಬಟ್ ಜಾಸ್ತಿಯಾಗಿ ನೊರೆ ಬರ್ತಾ ಇಲ್ಲ. ನೊರೆ ಜಾಸ್ತಿ ಬರ್ತಾ ಇಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಶಾಂಪೂ ಅನ್ನ ಒಂದು ಡ್ರಾಪ್ ಅಷ್ಟು ನಾನು ಈ ಕ್ಲೆನ್ಸಿಂಗ್ ಪ್ಯಾಡ್ ಮೇಲೆನೆ ಹಾಕಿ ಅದ್ರ ಮೇಲೆ ನನ್ನ ಫೌಂಡೇಶನ್ ಬ್ರಷ್ ಅನ್ನ ಈ ತರ ಸ್ವರ್ಲ್ ಮಾಡ್ತಿದ್ದೀನಿ. ನೀವು ಕ್ಲೀನ್ ಮಾಡ್ಬೇಕಿದ್ರೆ ನೋಡಿ ಸರಿಯಾಗಿ ನಾನು ಹೇಗೆ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಈ ಕ್ಲೆನ್ಸಿಂಗ್ ಪ್ಯಾಡ್ಗಳ ಮೇಲೆ ಈ ತರ ಸ್ವರ್ಲ್ ಮಾಡಿಬಿಟ್ಟು ನಮ್ಮ ಬ್ರಷ್ ಅನ್ನ ಚೆನ್ನಾಗಿ ಎಲ್ಲ ಸೈಡಿಂದ ಕ್ಲೀನ್ ಮಾಡಬೇಕಾಗುತ್ತೆ. ಹೆದರಬೇಡಿ, ಏನು ಸೈಜಲ್ಲಿ ಶೇಪಲ್ಲಿ ಇದರದ್ದು ಬರಲ್ಲ, ಬಟ್ ನಿಮ್ಮ ಬ್ರಷ್ಗಳನ್ನು ಚೆನ್ನಾಗಿ ಕ್ಲೀನ್ ಮಾಡೋದು ಅತಿ ಅಗತ್ಯ. ಯಾಕಂದ್ರೆ ಅದರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ಬೇಕಾದ್ರೆ ನಿಮ್ಮ ಬ್ರಷ್ಗಳು ಕ್ಲೀನ್ ಆಗಿ ಇಡಲೇಬೇಕು. ಇಲ್ದಿದ್ರೆ ಈ ಬ್ಯಾಕ್ಟೀರಿಯಾದ ಕಾರಣ ನಮ್ಮ ಮುಖದಲ್ಲಿ ಇನ್ಫೆಕ್ಷನ್ ಆಗಲಿ, ಆಕ್ನೆ ಆಗಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟೊಂದು ಫೌಂಡೇಶನ್, ಎಷ್ಟೊಂದು ಡರ್ಟ್ ಆ ಫೌಂಡೇಶನ್ ಬ್ರಷ್ ಇಂದ ಹೊರ ಬರ್ತಾ ಇದೆ ಅಂತ. ಅದಕ್ಕೋಸ್ಕರ ಬ್ರಷಸ್ಗಳನ್ನು ಕ್ಲೀನ್ ಮಾಡೋದು ತುಂಬಾ ಮುಖ್ಯ. ಆವಾಗ ನಿಮ್ಮ ಬ್ರಷ್ಗಳನ್ನು ಕ್ಲೀನ್ ಮಾಡ್ತಾ ಇರಿ. ನೀವು ಜಾಸ್ತಿ ಮೇಕಪ್ ಹಚ್ಚದೇ ಇದ್ರೂ ಬ್ರಷ್ಗಳನ್ನು ಕ್ಲೀನ್ ಮಾಡಲೇಬೇಕು. ಇದೇ ರೀತಿ ನನ್ನ ಕನ್ಸೀಲರ್ ಬ್ರಷ್ ಅನ್ನು, ನನ್ನ ಪೌಡರ್ ಬ್ರಷ್ ಅನ್ನು, ನನ್ನ ಕಾಂಟೋರ್ ಬ್ರಷ್ ಅನ್ನು, ನನ್ನ ಬ್ಲಷ್ ಬ್ರಷ್ಗಳನ್ನು ಎಲ್ಲ ನಾನು 1 by 1 ಈ ಕ್ಲೆನ್ಸಿಂಗ್ ಪ್ಯಾಡ್ ಮೇಲೆ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಮಧ್ಯ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ನೀರಲ್ಲೇ ನಾನು ಸ್ವಲ್ಪ ಡಿಪ್ ಮಾಡಿ ಆ ಡರ್ಟ್ ಅನ್ನ ತೆಗೆದು ಆಮೇಲೆ ಮತ್ತೆ ನಾನು ಕ್ಲೆನ್ಸಿಂಗ್ ಪ್ಯಾಡ್ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಆಯ್ತಾ. ದಿಸ್ ಇಸ್ ಟು ಎನ್ಶೂರ್ ದಟ್ ಎಲ್ಲ ಅದರಲ್ಲಿರೋ ಗಂಗ್ ಹೋಗ್ಬೇಕು ಅಂತ. ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ನನ್ನ ಎಲ್ಲ ಚಿಕ್ಕ ಬ್ರಷ್ಗಳನ್ನು, ಅಂದ್ರೆ ಐ ಶ್ಯಾಡೋ ಬ್ರಷ್ಗಳನ್ನು, ಐಗೆ ಯೂಸ್ ಮಾಡೋ ಬ್ರಷ್ಗಳನ್ನು, ಅದೆಲ್ಲ ಚಿಕ್ಕದು ಬ್ರಿಸಿಲಿರೋ ಬ್ರಷಸ್ ಅಲ್ಲ. ಸೊ ಅದನ್ನೆಲ್ಲ ನಾನು ಒಮ್ಮೆಲೆ ಈ ಕ್ಲೆನ್ಸಿಂಗ್ ಪ್ಯಾಡ್ ಮೇಲೆ ಸ್ವರ್ಲ್ ಮಾಡ್ತಾ ಕ್ಲೀನ್ ಮಾಡ್ತೀನಿ. ಈ ಬ್ರಷ್ಗಳಿಗೆ ನಾವು ತಲೆ ಕೆಡಿಸ್ಬೇಕಂತಿಲ್ಲ, ಯಾಕಂದ್ರೆ ಚಿಕ್ಕ ಬ್ರಷ್ ಇರೋ ಕಾರಣ ಬೇಗನೆ ಕ್ಲೀನ್ ಆಗುತ್ತೆ ಅಂಡ್ ಸ್ವಲ್ಪ ಸ್ಪೇಸ್ ಇದಕ್ಕೆ ಕೊಟ್ಟರೆ ಸಾಕು, ಚೆನ್ನಾಗಿ ಕ್ಲೀನ್ ಆಗಿ ಬಿಡುತ್ತೆ. ಕೆಲವು ಬ್ರಷ್ಗಳು ಯಾವುದ್ರಲ್ಲಿ ನನಗೆ ಜಾಸ್ತಿ ಕಲರ್ ಕಾಣಿಸ್ತಾ ಇದೆ, ಸೊ ಅದನ್ನ 1 by 1 ಆಗಿ ನಾನು
ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಬ್ರಷ್ಗಳನ್ನ ಒಮ್ಮೆಲೆ ಕೈಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಸೊ ಬ್ಯಾಚ್ ಬೈ ಬ್ಯಾಚ್ ನಾನು ಈ ಐ ಬ್ರಷಸ್ಗಳನ್ನ ಹಿಡಿದು ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಬ್ರಷಸ್ಗಳು ಈಗ ಕ್ಲೀನ್ ಮಾಡಿ ಆಯಿತು. ನೋಡಿ ಎಷ್ಟೊಂದು ಮೇಕಪ್ ರೆಸಿಡ್ಯೂ ಉಳಿದಿದೆ ಅಂತ. ಇರೋದು ಒಂದು ಐ ಥಿಂಕ್ 30 ಬ್ರಷ್ಗಳು. ಸೊ ಅದರಲ್ಲಿ ಇಷ್ಟೊಂದು ಇಷ್ಟೊಂದು ಪ್ರಾಡಕ್ಟ್ ಉಳಿದಿತ್ತು ಆ್ಯಂಡ್ ನಾನು ಇದನ್ನೇ ಯೂಸ್ ಮಾಡ್ತಿದ್ದೆ. ಪುಣ್ಯಕ್ಕೆ ನನಗೆ ಇವತ್ತು ಟೈಮ್ ಸಿಕ್ತು ಕ್ಲೀನ್ ಮಾಡಲಿಕ್ಕೆ. ಬನ್ನಿ ನಮ್ಮ ಸ್ಪಂಜಸ್ಗಳನ್ನು ನಾವು ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ಈ ಸ್ಪಂಜಸ್ಗಳನ್ನು ಕ್ಲೀನ್ ಮಾಡಿದ ನಂತರ ಸಿಲ್ಕೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಯಾಕಂದರೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಇದರದ್ದು ಕಲರೇ ಚೇಂಜ್ ಆಗಿಬಿಡುತ್ತೆ. ಈಗ ಹೇಗಿದೆ ಆ ಕಲರ್ ಮತ್ತು ಒರಿಜಿನಲ್ ಕಲರಿಗೆ ಬರುತ್ತೆ. ಆ್ಯಂಡ್ ಒಂದು ವಿಷಯ ಹೇಳ್ತೀನಿ, ಸ್ಪಂಜಸ್ಗಳು ಜಾಸ್ತಿ ಪ್ರಾಡಕ್ಟನ್ನು ಹೀರ್ಕೊಳ್ಳೋ ಕಾರಣ ಕೆಲವೊಮ್ಮೆ ಅದು ಎಲ್ಲ ಪೂರ್ತಿಯಾಗಿ ಕ್ಲೀನ್ ಆಗಲ್ಲ, ಆಯ್ತಾ. ರೆಸಿಡ್ಯೂ ಉಳಿಯಲ್ಲ, ಬಟ್ ಅದು ಪ್ಯಾಚ್ ಉಳಿದು ಬಿಡುತ್ತೆ. ಯಾಕಂದರೆ ಕೆಲವೊಮ್ಮೆ ಫೌಂಡೇಶನ್ಗಳು ಅಲ್ಲೇ ಉಳಿದು ಬಿಡುತ್ತೆ. ಆಗುತ್ತೆ ಅಂದರೆ ಕಲೆಯಾಗಿ ಉಳ್ಕೊಳ್ಳುತ್ತೆ. ಸೊ ಅದು ಮಾತ್ರ ಹೋಗಲ್ಲ, ಬೇರೆಲ್ಲ ಒಳಗಿನ ಎಲ್ಲ ಎಲ್ಲ ಫೌಂಡೇಶನ್ ಏನೆಲ್ಲ ಇದೆ, ಬ್ಲಷ್ ಎಲ್ಲ ಹಚ್ಚಿದ್ರೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ನಿಮಗೆ ನೋಡ್ಬೋದು ಎಷ್ಟೊಂದು ಡರ್ಟ್, ಎಷ್ಟೊಂದು ಫೌಂಡೇಶನ್ ಎಲ್ಲ ಇದರಿಂದ ಹೊರಗೆ ಬರ್ತಾ ಇದೆ ಅಂತ. ಈ ಥರ ಸ್ಕ್ವೀಸ್ ಮಾಡ್ತಾ ಇರಬೇಕು, ಸ್ವಲ್ಪ ನೊರೆ ಎಲ್ಲ ಜಾಸ್ತಿ ಬರಬೇಕು. ಸೊ ಆವಾಗ ಚೆನ್ನಾಗಿ ಇದರದೆಲ್ಲ ಕೊಳೆ ಹೊರಗೆ ಬರುತ್ತೆ. ನಾವೇನು ಮಾಡಬೇಕಂದ್ರೆ ಈ ಸ್ಪಂಜಿಂದ ಚೆನ್ನಾಗಿ ಈ ನೊರೆ, ಈ ಶಾಂಪೂ ರೆಸಿಡ್ಯೂ ಎಲ್ಲ ಹೋಗ್ಬೇಕಿದ್ರೆ ಚೆನ್ನಾಗಿ ನೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ತಾ ಇರಬೇಕು. ಸ್ಪಂಜನ್ನು ಸ್ಕ್ವೀಸ್ ಮಾಡ್ತಾ ಇರಬೇಕು. ಈಗ ಬ್ರಷಸ್ಗಳು ಕೂಡ ಅದೇ ರೀತಿ ಎಲ್ಲ ಬ್ರಷಸ್ಗಳನ್ನ ಒಂದು ಕ್ಲೀನ್ ನೀರಲ್ಲಿ 3 ನೀರಲ್ಲಿ ತೊಳಿಬೇಕಾಯ್ತಾ. ನಾವು ಹೇಗೆ ಬಟ್ಟೆ ಜಾಲಿಸ್ತೀವಲ್ಲ ಅದೇ ರೀತಿ ತುಂಬ ಫೋರ್ಸ್ ಹಾಕಬೇಡಿ, ಯಾಕಂದರೆ ತುಂಬ ಫೋರ್ಸ್ ಹಾಕಿದರೆ ಆ ಬ್ರಷ್ ಸ್ವಲ್ಪ ಹಾಳಾಗ್ಬೋದು. ಸೊ ಫೋರ್ಸ್ ಹಾಕಬೇಡಿ, ಫೋರ್ಸ್ ಹಾಕದೆ ಚೆನ್ನಾಗಿ ಆ ನೀರಲ್ಲಿ ಜಾಲಿಸ್ತಾ ಇರಿ. ಫಸ್ಟ್ ನೀರು ಜಾಲಿಸಿ ಅದನ್ನು ತೆಗೆದು ಬಿಸಾಕಿ ಮತ್ತೆ ಇನ್ನೊಂದು ಕ್ಲೀನ್ ನೀರಲ್ಲಿ ಮತ್ತೆ ಜಾಲಿಸಿ, ಹಾಗೆ ಮಾಡ್ತಾ ಇರಿ. ಆ್ಯಂಡ್ ಲಾಸ್ಟಿಗೆ ಏನು ಮಾಡ್ಬೋದು ಅಂದರೆ ಆ ಬ್ರಷಿಂದ ಎಲ್ಲ ಎಕ್ಸೆಸ್ ನೀರನ್ನು ಮೆಲ್ಲ ನಮ್ಮ ಕೈಯಿಂದ ಸ್ಕ್ವೀಸ್ ಮಾಡಿ ತೆಗಿಬೋದು. ಇವಾಗ ಎಲ್ಲ ಸ್ಪಂಜ್ಗಳು, ಬ್ರಷ್ಗಳು ಕ್ಲೀನಾಗಿ ಬಂತು. ನಾನೀಗ ಏನು ಮಾಡ್ತೀನಿ ಅಂದರೆ ಬ್ರಷಸ್ಸಿಂದ ಹಾಗೂ ಸ್ಪಂಜಸ್ಸಿಂದ ಎಕ್ಸಸ್ ನೀರಿದ್ದದನ್ನು ಸ್ವಲ್ಪ ಬಟ್ಟೆಯಲ್ಲೇ ಹಿಂಡಿ ತೆಗಿತೀನಿ, ಆಯಿತಾ. ಸೊ ದಟ್ ಸ್ವಲ್ಪ ಬೇಗನೆ ಒಣಗಲಿ ಅಂತ. ನಾನು ಇಲ್ಲೊಂದು ಟ್ರಿಕ್ ಹೇಳ್ತೀನಿ. ಈ ದೊಡ್ಡ ಬ್ರಷಸ್ಗಳದ್ದು ಶೇಪ್ ಹಾಳಾಗಬಾರ್ದಾದ್ರೆ ನಾವು ಸುಮ್ಮನೆ ಈ ಥರ ಓಪನ್ ಆಗಿ ನಮಗೆ ಇಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ದರೆ ಏನು ಮಾಡ್ಬೋದಂದರೆ ಈ ಥರ ಹ್ಯಾಂಗರ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ರಬ್ಬರ್ ಬ್ಯಾಂಡ್ಸ್ ಇದ್ದರೆ ನಿಮ್ಮ ಹತ್ರ, ಈ ಥರ ರಬ್ಬರ್ ಬ್ಯಾಂಡ್ಸನ್ನು ಬ್ರಷ್ ಒಳಗೆ ಹಾಕಿಬಿಟ್ಟು ಅದನ್ನು ಈ ಹ್ಯಾಂಗರಿಗೆ ಒಂದು ರೀತಿಯಲ್ಲಿ ಹ್ಯಾಂಗ್ ಮಾಡಿ ನಾವು ಡ್ರೈ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಮಾಡ್ತಿದ್ದೇನೆ ಅಂತ, ಅದೇ ರೀತಿ ನೀವು ಕೂಡ ಮಾಡ್ಬೋದು. ಎಲ್ಲ ನಾನು ಹೆವಿ ಇರೋ ಬ್ರಷಸ್ಗಳು, ನನ್ನ ಫೌಂಡೇಶನ್ ಬ್ರಷ್, ಪೌಡರ್ ಬ್ರಷ್, ಸೊ ಈ ಥರ ಬ್ರಷಸ್ಗಳನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಹ್ಯಾಂಗರಲ್ಲಿ ಹಾಕಿ ಸ್ವಲ್ಪ ದೂರ ಹಾಕ್ತಿದ್ದೇನೆ, ಆಯಿತಾ. ಆ್ಯಂಡ್ ನಾನು ಇದನ್ನು ಒಣಗಲಿಕ್ಕೆ ಹಾಕ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಇದನ್ನು ಒಣಗಲಿಕ್ಕೆ ಹಾಕಲಿಕ್ಕೆ ತಗೊಂಡು ಹೋಗ್ತೀನಿ. ಇದನ್ನು ಯಾಕೆ ಮಾಡೋದಂದರೆ ಒಂದು ಟ್ರೇಯಲ್ಲಿ ಈ ಥರ ಬಟ್ಟೆ ಹಾಕಿಬಿಟ್ಟು ಅಡ್ಡ ಇಟ್ಟರೆ ನಮ್ಮ ಬ್ರಷನ್ನು, ಸೊ ಆ ಬ್ರಷ್ ಇದೆಯಲ್ಲ ಅದು ಒಣಗುವಾಗ ಅದೇ ಶೇಪ್ ಫಾರ್ಮ್ ಆಗುತ್ತೆ, ಅಂದರೆ ಚಟ್ಟೆ ಆಗುತ್ತೆ ಅಂತ, ಅಂದರೆ ಫ್ಲಾಟ್ ಆಗುತ್ತೆ ಅಂತ. ಸೊ ಅದನ್ನ ಆಗ್ಬಾರ್ದಂತ ನಾನು ಈ ತರ ಹ್ಯಾಂಗರ್ ಟೆಕ್ನಿಕ್ ಅನ್ನ ಯೂಸ್ ಮಾಡೋದು. ಬ್ರಷ್ಗಳೆಲ್ಲ ಚಿಕ್ಕ ಬ್ರಷಸ್ಗಳೆಲ್ಲ ಈ ತರ ಐ ಶಾಡೋ ಬ್ರಷ್ಗಳು, ಲಿಪ್ ಬ್ರಷ್ಗಳು, ಆ ತರದ್ದೆಲ್ಲ ಬ್ರಷ್ಗಳಲ್ವ. ಸೊ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಈ ತರ ನಾನು ಫ್ಲಾಟ್ ಸರ್ಫೇಸ್ ಮೇಲೆ ಇಡಲ್ಲ, ಇದೇ ಮಗ್ಗಲ್ಲಿ ನಾನು ಸ್ಟ್ರೈಟ್ ಆಗಿಟ್ಟು ಅದನ್ನ ಒಣಗಿಸ್ಲಿಕ್ಕೆ ನೋಡ್ತೀನಿ. ಸೊ ಅದು ಒಣಗುತ್ತೆ, ಆಯ್ತಾ, ಯಾಕಂದ್ರೆ ಚಿಕ್ಕ ಬ್ರಿಸಲ್ಗಳೆಲ್ಲ ಬೇಗ ಒಣಗುತ್ತೆ. ಅಂಡ್ ನಾನು ಸ್ಪಂಜಸ್ಗಳನ್ನ ಈ ತರ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಒಂದು ಬಟ್ಟೆಯನ್ನಿಟ್ಟು ಅದರ ಮೇಲೆ ನಾನು ಒಣಗ್ಲಿಕ್ಕೆ ಇಡ್ತೀನಿ. ಸೊ ದಿಸ್ ಇಸ್ ಹೌ ದ ಬ್ರಷಸ್ ಲುಕ್ ಆಫ್ಟರ್ ಯು ಹ್ಯಾಂಗ್ ಇಟ್ ಆನ್ ದ ಹ್ಯಾಂಗರ್. ಸೊ ಬನ್ನಿ ನಾವೀಗ ಎಲ್ಲ ಸರಿಯಾಗಿ ಇಟ್ಬಿಟ್ಟು ನಾವು ಹೊರಗೆ ಹೋಗಿ ಒಣಗ್ಲಿಕ್ಕೆ ಹಾಕೋಣ. ಈ ಬ್ರಷಸ್ಗಳನ್ನ ಒಂದು ದಿನ ಒಣಗ್ಲಿಕ್ಕೆ ಇಟ್ಟಿದ್ದೇನೆ, ಆಯ್ತಾ. ದಿಸ್ ಇಸ್ ದ ಸೆಕೆಂಡ್ ಡೇ. ಈಗ ಎಲ್ಲ ಬ್ರಷಸ್ ಒಣಗಾಗಿದೆ. ಕೆಲವು ನಾನು ಹ್ಯಾಂಗರ್ ಇಂದ ಬ್ರಷಸ್ಗಳನ್ನ ಆಲ್ರೆಡಿ ತೆಗ್ದಾಗಿದೆ, ನಂಗೆ ನೆನಪಿರ್ಲಿಲ್ಲ ವಿಡಿಯೋ ಶೂಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೆವರ್ ಮೈಂಡ್, ಈಗ ಉಳಿದ ಬ್ರಷಸ್ಗಳನ್ನ ತೆಗಿವ ಆ್ಯಂಡ್ ನೋಡೋಣ ಕ್ಲೀನ್ ಆದ ಬ್ರಷ್ಗಳು ಒಣಗಿದ ನಂತರ ಯಾವ ಥರ ಕಾಣಿಸುತ್ತೆ, ಮೊದಲಿನ ಥರನೇ ಕಾಣಿಸುತ್ತಾ ಇಲ್ವಾ ಅಂತ. ಓ ವಾವ್, ಈ ಹ್ಯಾಂಗರಲ್ಲಿ ಇರೋ ಬ್ರಷಸ್ಗಳು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಕೆಲವೊಂದು ಈ ಫೌಂಡೇಶನ್ ಬ್ರಷ್ಗಳೆಲ್ಲ ಹಾಗೆ, ಆಯ್ತಾ, ಕೆಲವೊಮ್ಮೆ ಆ ಬ್ರೌನ್ ಕಲರ್ ಉಳಿದು ಬಿಡುತ್ತೆ. ಬಟ್ ಬೇರೆ ಬ್ರಷಸ್ಗಳು ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆ ಅಲ್ವಾ. 1 by 1 ತೋರಿಸ್ತೀನಿ ಬನ್ನಿ. ಈ ಐ ಬ್ರಷಸ್ಗಳು ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿ ಒಣಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಕ್ಲೀನ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತದೆ. ನನಗಂತೂ ಖುಷಿ ಆಯಿತು. ಆಫ್ಟರ್ ಸೋ ಲಾಂಗ್ ಟೈಮ್, ಐ ಥಿಂಕ್ ಒಂದು ತಿಂಗಳಾಯ್ತೇನೋ ನಾನು ಇದನ್ನು ಕ್ಲೀನೇ ಮಾಡಿರಲಿಲ್ಲ. ಈ ಬ್ರಷಸ್ಗಳನ್ನು ಹಾಗೆ ಉಳಿದಿತ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಇಟ್ಸ್ ಕ್ಲೀನ್ ಆ್ಯಂಡ್ ನೀಟ್ ನೌ.
ನಾನು ನಿಮಗೆ ಹೇಳಿದ್ನಲ್ವಾ ಸ್ಪಂಜಸ್ ಅಲ್ಲಿ ನೀವು ಬಹಳ ಡಿಫ್ರೆನ್ಸ್ ಅನ್ನ ನೋಡ್ತೀರಂತ ಹೇಳ್ಬಿಟ್ಟು. ಸಿ ಎಷ್ಟೊಂದು ಕ್ಲೀನ್ ಆಗಿದೆ ಆ್ಯಂಡ್ ಲುಕ್ ಎಟ್ ದ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಬ್ಲಷ್ ಇದು ಪಿಂಕ್ ಎಲ್ಲ ಆಲ್ಮೋಸ್ಟ್ ಹೋಗಿದೆ, ಒಂಚೂರು ಉಳಿದಿದೆ, ಅದು ಕಣ್ಣಿಗೆ ಕಾಣೋದಷ್ಟು. ನಾನು ಅಂತೂ ತುಂಬಾ ಹ್ಯಾಪಿ. ಓಕೆ ಡನ್. ನನ್ನ ಬ್ರಷ್ಗಳು ಸ್ಪಂಜ್ಗಳು ಸ್ಕ್ವೀಕಿ ಕ್ಲೀನ್ ಆಗಿ ಬಿಟ್ಟಿವೆ. ನೋಡ್ಬಿಟ್ಟು ಬಂದ್ರಲ್ವಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಆ್ಯಂಡ್ ಈ ಬ್ರಷಸ್ಗಳನ್ನು ಕೈಯಲ್ಲಿ ಹಿಡಿಲಿಕ್ಕೂ ಕಷ್ಟ ಆಗ್ತಿದೆ. ಈ ಬ್ರಷಸ್ಗಳನ್ನು ನಾನು ಹೇಗೆ ಕ್ಲೀನ್ ಮಾಡಿದೆ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಆಯಿತಾ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗ್ತೇನೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.